ಭುವನ್ ಯಾರು ಆಕ್ಚುಲಿ? ಭುವನ್ ಏನು, ಯಾವ ರೀತಿಯಾಗಿ ಈ ಒಂದು ಫೀಲ್ಡ್ಗೆ ಎಂಟ್ರಿ ಕೊಟ್ರಿ ನೀವು? ಭುವನ್ ಯಾರು ನಾನು ಇನ್ನು ಕಂಡಿಡ್ಕೊತಾ ಇದ್ದೀನಿ. ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಗೊತ್ತಿಲ್ಲದೆ ಇರ್ಬೋದು. ಅದು ಬಿಟ್ಟು ಓಕೆ ಥಿಯೇಟರ್ ಮಾಡ್ತಾ ಇದ್ದೆ ಗೊತ್ತಿರುತ್ತೆ, ನಾಟಕಗಳು ಮಾಡ್ತಾ ಇದ್ವಿ. ಅದಾದಮೇಲೆ ಸೀರಿಯಲ್ಸ್ ಆ್ಯಕ್ಟಿಂಗ್ ಅಂತ ಬಂದಿರೋದು. ಸೊ ಇದು ಬಿಟ್ಟು ಇನ್ನೇ ಯಾಕೆ ಈ ಫೀಲ್ಡ್ಗೆ ಯಾಕೆ ಎಂಟ್ರಿ ಕೊಟ್ರಿ? ಯಾಕೆ ಬರಬೇಕು ಅಂತ ಅನ್ಸ್ತು? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಆಕ್ಟಿಂಗ್ ಫೀಲ್ಡ್ ಯಾಕೆ? ಇಲ್ಲ, ಮೊದಲಿಂದಾನು ಇಲ್ಲೇ ಬರ್ಬೇಕಂತಿದ್ದು. ಓಕೆ, ಏನಾರು ಒಂದು ಓದು ಮನೇಲಿ ಅಂತ ಹೇಳ್ತಾ ಇದ್ರು. ಓಕೆ, ಸೊ ಓದೋಣ ಅಂತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು. ಬೇಸಿಕ್ಲಿ ನನ್ನ ಲೈಫಲ್ಲಿ ಹೆಂಗಾಗಿದೆ ಅಂದರೆ, ನನ್ನ ಕ್ಯಾರೆಕ್ಟರ್, ನನ್ನ ಪರ್ಸ್ನಾಲಿಟಿ ಬಿಲ್ಡ್ ಆಗಿರೋದು ಜಾಸ್ತಿ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದೇ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ, ಕನ್ನಡ ಸೀರಿಯಲ್ಗಳಿಗೆ. ಸೊ ಬೇಸಿಕ್ಲಿ ಸಿನಿಮಾ, ನಾನು ಇದನ್ನೆಲ್ಲ ಕನ್ಸಿಡರ್ ಮಾಡೋದು ಆ್ಯಕ್ಟಿಂಗ್ ಕಂಪ್ಲೀಟ್ಲಿ ಸಿನಿಮಾ ಅಂತ. ಸೊ ನನ್ನ ಪರ್ಸ್ನಾಲಿಟಿ ಬಿಲ್ಡ್ ಆಗಿರೋದು ಮೋಸ್ಟ್ 90% ಸಿನಿಮಾಗಳಿಂದಾನೆ. ಸೊ ನನಗೆ ಇಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿದ್ದೆ ಸಿನಿಮಾ ಅಂದಮೇಲೆ ನಾನು ಇದಕ್ಕೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕಲ್ವಾ. ಸೊ ಆ ಥಾಟಿಂದ ನಂಗೆ ಮೊದಲಿಂದಾನು ಇಲ್ಲಿಗೆ ಬರ್ಬೇಕಂತಿದ್ದು, ಬೇರೆ ಥಾಟ್ಸ್ ಏನಿರಲಿಲ್ಲ. ನಿಮ್ಮ ಮನೆಯಲ್ಲಿ ಇಷ್ಟ ಇತ್ತಾ? ಅವ್ರಿಗೆ ನಾನು ಏನು ಮಾಡಿದ್ರು ಇಷ್ಟನೇ. ಓಕೆ, ಏನು ಮಾಡಿದ್ರು ಸಪೋರ್ಟ್ ಮಾಡ್ತೀನಿ. ಅಲ್ಲ, ಈಗಂದ್ರೆ ಓದ್ಬೇಕು ಅನ್ನೋ ಕಾರಣಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರಿಗೋಸ್ಕರ ಮಾಡಿದ್ರೆ, ನಾನು ಈ ಫೀಲ್ಡ್ಗೆ ಹೋಗ್ತೀನಿ ಅಥವಾ ಈ ಫೀಲ್ಡ್ಗೆ ಹೋಗ್ಬೇಕು ಅಂತ ಸ್ಟಾರ್ಟಿಂಗ್ ಇಂದಾನೆ ಹೇಳಿದ್ರ? ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿತ್ತು. ಅವ್ರಿಗೆಲ್ಲ ನನ್ನ ಜೊತೆ ಇರೋರು ಎಲ್ರಿಗೂ ಗೊತ್ತಿತ್ತು. ಯಾರಿಗೂ ನಾನು ಬಾಯ್ ಬಿಟ್ಟು ಹೇಳಿರ್ಲಿಲ್ಲ. ಬಟ್ ಎಲ್ರಿಗೂ ಗೊತ್ತಿತ್ತು ನಾನು ಇಲ್ಲಿಗೆ ಬರೋದು, ಇದೇ ಕೆಲಸ ನಾನು ಮಾಡೋದು.